ರಾಮನಗರ ಬೆಟ್ಟ ಗುಡ್ಡಗಳಿಂದ ಸುತ್ತಕೊಂಡಿರ್ತಕ್ಕಂಥ ಒಂದು ನಗರ. ಇಲ್ಲಿ ಫಲವತ್ತಲ್ಲ, ಸಮತಟ್ಟಾದಂಥ ಜಾಗ ಕಡಿಮೆ, ತಗ್ಗುದಿಣ್ಣೆ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ನಾವೀಗ ಒಳಚರಂಡಿ ವ್ಯವಸ್ಥೆ ಮಾಡಲಿ, ಈಗ ನಾವು ರಾಜಕಾಲುವೆಗಳು ಮಾಡಲಿ, ಸ್ಟಾಮ್ ವಾಟರ್ ಡ್ರೈನ್ಸ್ ಆಗಲಿ, ಮೋರಿಗಳು, ರಸ್ತೆಗಳು ಎಲ್ಲ ಕೂಡ ಒಂದು ವ್ಯವಸ್ಥಿತವಾಗಿ ಭಾಳ ಪ್ಲ್ಯಾನಿಂಗಲ್ಲಿ ಮಾಡಬೇಕು. ಪ್ಲ್ಯಾನಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಈ ಮಳೆ ಬಂದಂಥ ಸಂದರ್ಭದಲ್ಲಿ, ನೆರೆ ಬಂದಂಥ ಸಂದರ್ಭದಲ್ಲಿ ಬಹಳ ವ್ಯತ್ಯಾಸಗಳಾಗ್ತವೆ, ಅನಾಹುತಗಳಾಗ್ತವೆ. ಆ ನಿಟ್ಟಿನಲ್ಲಿ ಇದು ರಾಮನಗರದಲ್ಲಿ ಇವೆಲ್ಲ ಒಂದು ಸವಾಲುಗಳು. ಮತ್ತು ಈಗ ಅರ್ಕಾವತಿ ನದಿ ನಮ್ಮ ರಾಮನಗರ ಮಧ್ಯಭಾಗದಲ್ಲಿ ಹರಿತದೆ. ಅರ್ಕಾವತಿಗೆ ಇವತ್ತು ನಮ್ಮ ಸುರೇಶ್ ಅವರು MP ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರನ್ನು ಕೂಡ ಜೊತೆ ತಗೊಂಡು ಸುಮಾರು 165 ಕೋಟಿಯಷ್ಟು ಒಂದು ಹಣವನ್ನು ಗ್ರ್ಯಾಂಟ್ ಮಾಡಿಸಿ ಅದು ಟೆಂಡರ್ ಆಗಿ ಅದನ್ನು ಈ ಸಬರ್ಮತಿ ರಿವರ್ ಫ್ರಂಟ್ ಅಂತಿದೆ ನರ್ಮದಾ ನದಿಯಲ್ಲಿ, ಆ ಒಂದು ಮಾದರಿನಲ್ಲಿ ಮಾಡಬೇಕಂತೇಳಿ ಈಗಾಗಲೇ ಹಣ ಬಿಡುಗಡೆಯಾಗಿ ಅದು ಟೆಂಡರ್ ಕೂಡ ಕರೆದಿದ್ದಾರೆ. ಅದರ ಜೊತೆಗೆ ಈಗ ರಸ್ತೆಗಳು ಸುಮಾರು 82 ಕೋಟಿ ರೂಪಾಯಿನ UIDF ಸ್ಕೀಮ್ನಲ್ಲಿ ಇವತ್ತು ಇನ್ವೆಸ್ಟ್ ಮಾಡಿ ಇನ್ನೇನು ಕೆಲಸ ನಾಳಿದ್ರಲ್ಲಿ ಒಂದು ಸಂಕ್ರಾಂತಿ ಹಬ್ಬ ಮುಗಿದು ಒಂದು 3-4 ದಿನದೊಳಗಡೆ ಪ್ರಾರಂಭ ಆಗುತ್ತೆ. ವರ್ಕ್ ಆರ್ಡರ್ ಕೂಡ ಆಗಿದೆ. ಇದಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಒಂದು ಸ್ವಚ್ಛ ರಾಮನಗರವನ್ನು ಮಾಡಬೇಕು, ಸುಂದರವಾದಂಥ ರಾಮನಗರವನ್ನು ಮಾಡಬೇಕು. ರಾಮನಗರದ ನಾಗರಿಕರಿಗೆ ಒಳ್ಳೆಯ ಗಾಳಿ, ಬೆಳಕು, ಒಳ್ಳೆಯ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಳಿಕ್ಕೆ, ನೆಮ್ಮದಿಯಿಂದ ಬಾಳೋದಕ್ಕೆ ಒಳ್ಳೆಯ ಗಾಳಿ, ಬೆಳಕು ಮತ್ತು ಸುಸಜ್ಜಿತವಾದಂಥ ರಸ್ತೆಗಳು, ಒಳ್ಳೆಯ ಉದ್ಯಾನವನಗಳು ಮತ್ತು ಒಂದು ಹೆಚ್ಚು ಗಿಡವನ್ನು ನಡೆಸೋದ್ರ ಮೂಲಕ ಒಂದು ಪರಿಸರ ಸ್ನೇಹಿ ಊರನ್ನಾಗಿ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇದೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಭರವಸೆ.